ಶುಭ ಮುಂಜಾನೆ. ಇಂದಿನ ವಾಕ್ಯ ಲೂಕನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 44ನೇ ವಾಕ್ಯ. 12 ವರ್ಷದಿಂದ ರಕ್ತಸ್ರಾವದಿಂದ ಬಳಲುತ್ತಿದ್ದಂಥ ಮಹಿಳೆ ಯೇಸುವಿನ ಉಡುಪಿನ ಅಂಚನ್ನು ಮುಟ್ಟಿದಳು. ಆ ಕ್ಷಣವೇ ಅವಳ ರಕ್ತಸ್ರಾವವು ನಿಂತು ಹೋಯಿತು. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸುವಿನ ಉಡುಪಿನ ಅಂಚನ್ನು ಮುಟ್ಟಿದ್ದೆ ಆಕೆಯ ರಕ್ತಸ್ರಾವ ನಿಂತು ಹೋಯಿತು. 12 ವರ್ಷಗಳಿಂದ ಸಮಸ್ಯೆಯಿಂದ ಬಳಲುತ್ತಿದ್ದಳು, ಅನಾರೋಗ್ಯದಿಂದ ಬಳಲುತ್ತಿದ್ದಳು. ಯೇಸುವಿನ ಉಡುಪಿನ ಅಂಚನ್ನು ಮುಟ್ಟಿದೆ, ತಾನು ಗುಣಮುಖನಾಗುವೆನೆಂದುಕೊಂಡಳು. ಹಾಗೇ ಆಯಿತು. ಬನ್ನಿರಿ, ನಾವು ಕೂಡ ಯೇಸುವಿನ ನಾಮ ಸ್ಮರಿಸುತ್ತಾ, ಆರಾಧಿಸುತ್ತಾ, ಸ್ತುತಿಸುತ್ತಾ ಪ್ರಭುವನ್ನು ಸ್ಪರ್ಶಿಸೋಣ, ಆತ್ಮದಲ್ಲಿ ಬರಮಾಡಿಕೊಳ್ಳೋಣ. ನಮಗೂ ಆರೋಗ್ಯ, ಸೌಖ್ಯ, ಆಶೀರ್ವಾದ, ವರದಾನ ಪ್ರಭು ಕರುಣಿಸಲಿದ್ದಾರೆ. ಪ್ರಭು ಒಮ್ಮೆ ನಮ್ಮನ್ನು ನೋಡಿದರೆ ಸಾಕು, ನಾವು ಗುಣಮುಖರಾಗುವೆವು. ಪ್ರಭು ಒಂದು ಸಲ ನಮ್ಮನ್ನು ಸ್ಪರ್ಶಿಸಿದರೆ ಸಾಕು, ನಾವು ಸ್ವಸ್ಥರಾಗುವೆವು. ಯೇಸುವಿನ ನಾಮಕ್ಕೆ ಸ್ತೋತ್ರ ವಂದನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ, ಯೇಸುವೆ, ಯೇಸುವೆ. ಹಲ್ಲೆಲೂಯ, ಹಾಲೆಲೂಯ. ಪ್ರಭು ಈ ಕ್ಷಣದಲ್ಲಿ ನಿಮ್ಮ ಆತ್ಮರು ಇಳಿದು ಬರಲಿ, ಜೀವಶಕ್ತಿ ಆತ್ಮ ಇಳಿದು ಬರಲಿ. ಆರೋಗ್ಯ, ಸೌಖ್ಯ, ಆಶೀರ್ವಾದ ನೀಡಿರಿ. ಪಿತನ ಸುತನ